ಭಾರತ್, ಹ್ಯಾಪಿ ವರಲ್ ರಿಚ್ ಭಾರತ್, ರಿಚ್ ವರಲ್ ಫ್ರೆಂಡ್ಸ್. ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ನ್ಯೂಮರಾಲಜಿಸ್ಟ್, ಮನಿ ಕೋಚ್. ಫ್ರೆಂಡ್ಸ್, ನ್ಯೂಮರಾಲಜಿ ಅಂದ್ರೆ ನಂಬರ್ಸ್. ಸೊ ಆ ನಂಬರ್ಸ್ನ ಫಾಲೋ ಆದರೆ ನಮ್ಮ ಲೈಫ್ ಹೇಗಿರುತ್ತೆ, ಯಾವುದನ್ನೆಲ್ಲ ನ್ಯೂಮರಾಲಜಿಯಲ್ಲಿ ನಾವು ಫಾಲೋ ಆದರೆ ನಮ್ಮ ಒಂದು ಲೈಫ್ ಫೇಲ್ಯೂರಿಂದ ಸಕ್ಸಸ್ ಕಡೆ ಹೋಗುತ್ತೆ, ಅಥವಾ ನಾವು ಈಗಿರುವ ಸ್ಥಾನದಿಂದ ಉನ್ನತವಾದ ಸ್ಥಾನಕ್ಕೆ, ಪೂರಿಂದ ರಿಚ್ ಆಗಲಿಕ್ಕೆ ನಂಬರ್ಸ್ ನಿಜವಾಗ್ಲೂ ಹೆಲ್ಪ್ ಮಾಡುತ್ತಾ ನಮಗೆ? ನೋಡೋಣ. ನಿಮಗೂ ಡೌಟ್ ಇದೆಯಾ? ಖಂಡಿತ 100% ನಂಬಿ, ನ್ಯೂಮರಾಲಜಿನ ನಂಬಿ ನೀವು ಗಟ್ಟಿಯಾಗಿ ಇಟ್ಕೊಂಡ್ರೆ ನಂಬರ್ಸ್ ಆರ್ ಡಿವೈನ್ ನಂಬರ್ಸು, ದೈವಿಕವಾದ ಶಕ್ತಿ ಇರುವ ಒಂದು ನಂಬರ್ಸ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಂಬರ್ಸ್ ರೂಲ್ಸ್ ದ ವರ್ಲ್ಡ್. ಪ್ರತಿ ಸಾರಿ ವಿಡಿಯೋಸಲ್ಲಿ ನಾನು ಹೇಳ್ತಾ ಇರ್ತೀನಿ, ನಂಬರ್ಸು ನಮ್ಮ ಒಂದು ಪ್ರಪಂಚನೇ ಆಳುತ್ತೆ, ಅಂದರೆ ಆಳ್ವಿಕೆ ಮಾಡುತ್ತೆ. ಏಕೆಂದರೆ ದಿನ ಬೆಳಗ್ಗೆ ನೀವು ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಂಬರ್ಸ್ಗೆ ನಾವು ಕನೆಕ್ಟೆಡ್ ಆಗೇ ಇರ್ತೀವಿ. ಹೇಗೆ ಮೇಡಮ್ ಅಂತ ಹೇಳ್ತೀರಾ? ಫ್ರೆಂಡ್ಸ್, ಬೆಳಗ್ಗೆ ಎದ್ದ ಕೂಡಲೇ ನೀವು ಏನು ನೋಡ್ತೀರಾ ಹೇಳಿ? ಕೆಲವ್ರಿಗೆ ದೇವ್ರ ಫೋಟೋ, ಓಕೆ, ಅದನ್ನೇ ಇಟ್ಕೊಳ್ಳೋಣ. ದೇವ್ರ ಫೋಟೋ ಆಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀರಾ? ಕ್ಲಾಕ್ ನೋಡ್ತೀರಿ, ಎಷ್ಟು ಟೈಮ್ ಆಗಿದೆ, ಆಫೀಸ್ ಟೈಮ್ ಆಗುತ್ತಾ, ಸ್ಕೂಲ್ ಟೈಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ಫಸ್ಟು ಕ್ಲಾಕ್ನೇ ನೋಡ್ತೀವಿ. ಕ್ಲಾಕಲ್ಲಿ ಏನಿರುತ್ತೆ? ನಂಬರ್ಸೇ ಇರುತ್ತೆ ಅಲ್ವಾ? ಮತ್ತು ಕುಕ್ಕಿಂಗಲ್ಲೂ ಅಷ್ಟೇ, ಮೆಜರ್ಮೆಂಟ್ಸ್ ವಿಷಯದಲ್ಲಿ ಇಷ್ಟು ಅಂತ ಅಳತೆ ಇರುತ್ತಲ್ವ, ಅದ್ರ ಪ್ರಕಾರ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಅಳತೆ ಮಾಡಿಕೊಂಡು ಮಾಡ್ತೀವಿ, ಕುಕ್ಕಿಂಗ್ ಮಾಡ್ತೀವಿ. ವಾಟರ್ ಆಗಲಿ, ಹಾಲು ಲೀಟರ್ಸ್ ಲೆಕ್ಕದಲ್ಲೇ ಇರುತ್ತೆ. ಆ್ಯಂಡ್ ಸ್ಟಿಚಿಂಗ್, ಕ್ಲಾತ್ ಸ್ಟಿಚಿಂಗ್ ಕೂಡ ಮೆಜರ್ಮೆಂಟ್ಸ್ ಇರುತ್ತೆ. ಅದೆಲ್ಲ ಏನು? ನಂಬರ್ಸೇ. ನಾನು ಈ ಥರ ಹೇಳ್ತಾ ಹೋದರೆ ನಿಮ್ಮ ವೆಹಿಕಲ್ ನಂಬರ್ಸೇ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ನಂಬರ್ಸು ಎಲ್ಲವೂ ಇಂಟರ್ಲಿಂಕ್, ಒಂದಕ್ಕೊಂದು ಸಂಬಂಧ ಇದೆ. ಸೊ ನಂಬರ್ಸ್ ರೂಲ್ಸ್ ದ ವರ್ಲ್ಡ್ ಅಂದರೆ 100% ನೀವು ಒಪ್ಪಲೇಬೇಕು. ಏಕೆಂದರೆ ಅಷ್ಟು ಪವರ್ಫುಲ್ ಆದ ನಂಬರ್ಸು ನಮ್ಮನ್ನು ರೂಲ್ ಮಾಡ್ತಾ ಇದೆ. ನಾವು ನಂಬರ್ಸ್ನ ರೂಲ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ನಂಬರ್ಸ್ ಇಲ್ಲದೆ ಜೀವನ ಇಲ್ಲ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಲಿಂಕ್ ಆಗಿದೆ ನಂಬರ್ಸ್. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯದ ಜೀವನದಲ್ಲಿ ಸಹ ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ, ಒಂದು ಮಗು ಹುಟ್ಟಿದಾಗಿಂದ ದೊಡ್ಡದಾಗಿ ಬೆಳೆದು ಎಲ್ಲ ಮ್ಯಾರೇಜು ಅದು ಇದು ಎಲ್ಲ ಈವನ್ ಡೆತ್ವರೆಗೂ ನಮಗೆ ನಂಬರ್ಸಲ್ಲಿ, ಹುಟ್ಟಿನಿಂದ ಸಾಯುವವರೆಗೂ ನಂಬರ್ಸ್ ನಮ್ಮನ್ನು ರೂಲ್ ಮಾಡುತ್ತೆ. ಇದು ಮುಮ್ಮಾತಿಗೂ 100% ಸತ್ಯ. ಸೊ ಹಾಗಾದರೆ ನ್ಯೂಮರಾಲಜಿ ನಂಬೇಕಾ ಇಲ್ವಾ ಅನ್ನೋದು ನಿಮಗೆ ಬಿಡ್ತೀನಿ. ಇಷ್ಟು ಹೇಳ್ತಾ ಇದ್ದೀನಿ ಯಾಕೆಂದರೆ ನಂಬರ್ಸ್ ಆರ್ ಕನೆಕ್ಟೆಡ್ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆಫ್ ದ ಹ್ಯೂಮನ್ ಬೀಯಿಂಗ್. ಹಾಗಿರುವಾಗ ನಂಬರ್ಸ್ನ ನಂಬೇಕಾ, ನ್ಯೂಮರಾಲಜಿನ ನಂಬೇಕಾ ಅನ್ನೋ ಕ್ವಶನ್ನೇ ರಾಂಗ್. ಇದೊಂದು ಅಕಲ್ಟ್ ಸೈನ್ಸ್. ಸೊ ನ್ಯೂಮರಾಲಜಿ ಅಂದರೆ ನಂಬರ್ ರೂಲ್ಸ್ ದ ವರ್ಲ್ಡ್. ಸೊ ವಿ ಆಲ್ ಆರ್ ಕನೆಕ್ಟೆಡ್. ಪ್ರತಿಯೊಬ್ಬ ಮನುಷ್ಯನೂ ನಂಬರ್ಸ್ಗೆ ಕನೆಕ್ಟೆಡ್ ಆಗಿದ್ದೀವಿ ಇಲ್ಲಿ ಪ್ರಪಂಚದಲ್ಲಿ. ಸೊ ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ಭೂಮಿಯ ಮೇಲೆ ನಂಬರ್ಸ್ಗೆ ಕನೆಕ್ಟ್ ಆಗಲೇ ಆಗ್ತೀವಿ. ನಮ್ಮ ಡೇಟ್ ಆಫ್ ಬರ್ತ್, ನಮ್ಮ ಮ್ಯಾರೇಜ್ ಡೇ, ಡೆತ್ ಡೇ, ಅಥವಾ ಬೇರೆ ಇನ್ನೊಂದೇ ಎಲ್ಲ ಇರುತ್ತಲ್ಲ. ಸೊ ಎಲ್ಲವೂ ಕ್ಯಾಲ್ಕುಲೇಷನ್ಸ್, ನಂಬರ್ಸ್, ಮ್ಯಾಥ್ಸ್ ರಿಲೇಟೆಡ್ ಟು ನಂಬರ್ಸ್, ಎಲ್ಲ ನಂಬರ್ಸೇ. ಸೊ ಹೇಳ್ತಾ ಹೋದರೆ ಇಷ್ಟು ದೊಡ್ಡ ಲಿಸ್ಟೇ ಕೊಡ್ಬೋದು, ದೊಡ್ಡ ವಿಡಿಯೋನ ಮಾಡ್ಬೋದು ನ್ಯೂಮರಾಲಜಿ ಕನೆಕ್ಟೆಡ್ ಹೇಗಿರುತ್ತೆ ಮನುಷ್ಯನ ಒಂದು ಪ್ರತಿನಿತ್ಯದ ಜೀವನದಲ್ಲಿ ಅಂತ. ಸೊ ಅದೆಲ್ಲ ಬಿಟ್ಟು ನ್ಯೂಮರಾಲಜಿ 100% ರಿಸಲ್ಟ್ ಕೊಡುತ್ತೆ. ಹೇಗೆ ಫಾಲೋ ಆಗಬೇಕು, ಏನೆಲ್ಲ ನಾವು ನ್ಯೂಮರಾಲಜಿಯಲ್ಲಿ ಫಾಲೋ ಆದರೆ ನಮಗೆ ಟಾಪ್ ರಿಸಲ್ಟ್ಸ್ ಬರುತ್ತೆ, ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಸಮಾಜದಲ್ಲಿ ನಾವು ಹೊರ ಬರ್ತೀವಿ, ರೀಚ್ ಆಗ್ತೀವಿ. ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಕೀರ್ತಿ, ಪ್ರತಿಷ್ಠೆಗಳು, ನೇಮ್, ಫೇಮ್, ಎವ್ರಿಥಿಂಗ್ ನಮಗೆ ಯಾವಾಗ ಬರುತ್ತೆ ಅಂದರೆ ನಮ್ಮ ಗುರುಗಳಾದ ಬಾಬಾ ಪಾಂಡುರಂಗಂ ಕೊಟ್ಟಿರುವಂಥ ಪಂಚರತ್ನಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಲೇಬೇಕು ಫ್ರೆಂಡ್ಸ್. ಇದು ಅನುಭವ ಪೂರ್ವಕವಾಗಿ ನಾವು ಹೇಳ್ತಾ ಇರುವಂಥದ್ದು. ಈಗಾಗಲೇ ತುಂಬ ಜನರಿಗೆ ಮಿರಾಕಲ್ಸ್ ಬಂದಿದೆ. ಸೊ ಈ ಪಂಚರತ್ನಗಳನ್ನ ನಾವು ಯಾವಾಗ ಫಾಲೋ ಮಾಡ್ತೀವೋ ಡೆಫಿನೆಟಾಗಿ ನಾವು
ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು, ದುಡ್ಡು ಸಂಪತ್ತು, ಅಷ್ಟ ಐಶ್ವರ್ಯಗಳೊಂದಿಗೆ ಮೆರಿಬಹುದು ಅಂತ ಹೇಳ್ತೀನಿ. ಸೊ ಫಸ್ಟ್ ಬಂದು ನೇಮ್, ಲಕ್ಕಿ ನೇಮ್ ಅಂತ ಹೇಳ್ತೀವಿ. ಸೊ ನೇಮು, ನೆಕ್ಸ್ಟ್ ಮೊಬೈಲ್ ನಂಬರ್, ಲಕ್ಕಿ ಮೊಬೈಲ್ ನಂಬರ್. ಥರ್ಡ್ ಬಂದು ಲಕ್ಕಿ ವೆಹಿಕಲ್ ನಂಬರ್. ಫೋರ್ತ್ ಬಂದು ಲಕ್ಕಿ ಬ್ಯಾಂಕ್ ಅಕೌಂಟ್. ಐದನೇದು ಬಂದು ಲಕ್ಕಿ ಮ್ಯಾರೇಜ್. ಈ 5 ಪಂಚರತ್ನಗಳು ಅಂದರೆ ನೀವು ಅಂದ್ಕೊಂಡಿರ್ಬೋದು ಸ್ಟೋನ್ಸ್ ಅಂತ. ಇಲ್ಲ, ನಮ್ಮ ನ್ಯೂಮರಾಲಜಿಯಲ್ಲಿ ಸ್ಟೋನ್ಸು ಕೊಡ್ತಾರೆ ನ್ಯೂಮರಾಲಜಿಸ್ಟ್, ಆದರೆ ಪಂಚರತ್ನಗಳು ಹೇಗೆ ವಿಶ್ವದಲ್ಲಿ ಪಂಚಭೂತಗಳಿದೆಯೋ ಅದೇ ಥರ ಮನುಷ್ಯನ ಜೀವನದಲ್ಲಿ ಈ ಪಂಚರತ್ನಗಳನ್ನ ಇಂಪ್ಲಿಮೆಂಟ್ ಮಾಡಿದಾಗ ಆ್ಯಸ್ ಪರ್ ನ್ಯೂಮರಾಲಜಿ ಡೆಫಿನೆಟ್ಟಾಗಿ 100% ಆ ವ್ಯಕ್ತಿ ಸಕ್ಸಸ್ ಆಗಲೇಬೇಕು. ನೋಡಿ, ಫಸ್ಟು ಇಂಪಾರ್ಟೆಂಟ್ ನೇಮ್. ಎಸ್, ನಾವು ನೇಮ್ ಇಸ್ ಫೇಮ್. ನಮ್ಮ ಹೆಸರು ಕರೆಕ್ಟಾಗಿದ್ದರೆ, ಲಕ್ಕಿಯಲ್ಲಿದ್ದರೆ, ನ್ಯೂಮರಾಲಜಿ ಪ್ರಕಾರ ಕಂಪ್ಲೀಟಾಗಿ ನಿಮ್ಮ ಹೆಸರು ಏನಿದೆಯೋ ಅದನ್ನು ಕಂಪ್ಲೀಟಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಲಕ್ಕಿಗೆ ಬರ್ತಾ ಇದೆಯಾ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಸಕ್ಸಸ್ ಸಾಧನೆ ಮಾಡ್ತೀರಾ. ಫಸ್ಟ್ ಸ್ಟೆಪ್ ಪಂಚರತ್ನಗಳು, ನೇಮ್ ಇಸ್ ಫೇಮ್, ಕೀರ್ತಿ ಪ್ರತಿಷ್ಠೆ, ದುಡ್ಡು ಸಂಪತ್ತು, ಅಷ್ಟ ಐಶ್ವರ್ಯಗಳು ಎಲ್ಲವನ್ನು ನೀವು ಪಡಿಬೇಕು ಅಂದರೆ ಫಸ್ಟ್ ಏನು ಚೆನ್ನಾಗಿರಬೇಕು, ನಮ್ಮ ಹೆಸರು ಚೆನ್ನಾಗಿರಬೇಕು. ಸೊ ಇನ್ ಕೇಸ್ ನಿಮ್ಮ ಹೆಸರು ಚೆನ್ನಾಗಿಲ್ಲ ಅಥವಾ ನಿಮಗೇನಾದರೂ ಡೌಟ್ ಇದೆ, ನೀವು ತುಂಬ ಕಷ್ಟಗಳು ಪಡ್ತಾ ಇದ್ದೀರಾ ಲೈಫಲ್ಲಿ, ದುಡ್ಡು ಸಂಪತ್ತು ಎಲ್ಲ ವಿಷಯದಲ್ಲೂ ಫುಲ್ HRCM ಅಲ್ಲಿ ನೀವು ಕಷ್ಟಗಳು ಅನುಭವಿಸ್ತಾ ಇದ್ದೀರಾ ಅಂದರೆ ನಿಮ್ಮ ನೇಮು ಕರೆಕ್ಟಾಗಿದೆಯಲ್ಲ ಅಂತ ಒಮ್ಮೆ ಒಳ್ಳೆ ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಆಗಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಈಗ ನೀವು ಆಸ್ತಿ ಕೊಡ್ತೀರೋ ಇಲ್ವೋ ನಿಮ್ಮ ಮಕ್ಕಳಿಗೆ, ಮೇಯ್ನು ನೀವು ಕೊಡಬೇಕಾಗಿರೋದು ಒಳ್ಳೆಯ ಹೆಸರು. ಮಗು ಹುಟ್ಟಿದ ತಕ್ಷಣ ನ್ಯೂ ಬೋರ್ನ್ ಬೇಬೀಸ್ಗೆ ನೀವು ಕೊಡುವಂಥ ಹೆಸರು ಲಕ್ಕಿಯಲ್ಲಿದ್ದರೆ ಅವರ ಒಂದು ಜೀವನ ಅದ್ಭುತವಾಗಿ ಇರುತ್ತೆ. ಈ ಸಮಾಜದಲ್ಲಿ ನೇಮ್, ಫೇಮ್, ದುಡ್ಡು ಎಲ್ಲವನ್ನು ಅವರು ಚಿಕ್ಕಂದಿನಿಂದಲೇ ಪಡಿತಾರೆ. ಎಜುಕೇಷನಿಂದ ಕೂಡ ಎಲ್ಲನೂ ಚೆನ್ನಾಗೇ ಇರಬೇಕು ಅಂದರೆ ನೇಮ್ ಕೊಡಿ. ನೀವು ಆಸ್ತಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಒಳ್ಳೆ ಹೆಸರು ಅನ್ನೋದು ಕೊಟ್ಬಿಡಿ. ಮತ್ತೆ ಚೇಂಜಸ್ ಬೇಕಾಗಿಲ್ಲ. ಅದೇ ನಾವು ಆಲ್ರೆಡಿ ಆವಾಗೆಲ್ಲ ಅಷ್ಟು ಫಾಲೋ ಆಗ್ತಾ ಇಲ್ಲ, ನಮ್ಗೆ ಗೊತ್ತೂ ಇರೋದಿಲ್ಲ, ಇಟ್ಬಿಟ್ಟಿರ್ತಾರೆ ನಮ್ಮ ಪೇರೆಂಟ್ಸು. ಈಗ ನಾವು ಕರೆಕ್ಷನ್ ಮಾಡಿಸ್ಕೋಬೋದು. ಆದರೆ ಬೆಟರ್ ಅಲ್ವಾ, ನೀವು ಈಗಲೇ ನಿಮ್ಮ ಮುದ್ದಾದ ಮಕ್ಕಳಿಗೆ ಒಳ್ಳೆ ಲಕ್ಕಿ ನೇಮ್ ಕೊಟ್ಬಿಟ್ರೆ ಲಕ್ಕಿಯಾಗಿರ್ತಾರೆ ಅವರು ಅಷ್ಟೇ. ಸೊ ಸೆಕೆಂಡ್ ಒನ್ ಬಂದು ಮೊಬೈಲ್ ನಂಬರ್. ಈಗಿನ ಕಾಲದಲ್ಲಿ ಯಾರಿಗಿಲ್ಲ ಹೇಳಿ ಮೊಬೈಲ್? ಚಿಕ್ಕ ಮಗುವಿಂದ ಹಿಡಿದು 1 ವರ್ಷದ ಮಗುವಿಂದ 1 ತಿಂಗಳ ಮಕ್ಕಳು ಕೂಡ ನಾವು ಊಟ ತಿನ್ನಿಸ್ಬೇಕಂದ್ರೆ ಮೊಬೈಲ್ ಕೊಡಬೇಕು ಇವಾಗ. ಆ ರೀತಿ ಆಗಿದೆ ಪ್ರಪಂಚ. ಜನ್ರೇಷನ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಡ್ ಆನ್ ಮೊಬೈಲ್ಸ್. ಇವಾಗ ಆ ಮೊಬೈಲ್ ಪ್ರತಿಯೊಂದಕ್ಕೂ ಬಿಸ್ನೆಸ್ಸು, ಬೇರೆಯವ್ರನ್ನ ಮಾತಾಡಬೇಕಾದ್ರೆ ಬಿಸ್ನೆಸ್ನ ಮಾತಾಡಬೇಕಾದ್ರೆ ಅಥವಾ ಆಧಾರ್ ಕಾರ್ಡ್ ಲಿಂಕ್ಸು, ಬೇರೆ ಪಾಸ್ಪೋರ್ಟಲ್ಲಿ ಎಲ್ಲ ಡಾಕ್ಯುಮೆಂಟ್ಸು, ಪ್ರಾಪರ್ಟೀಸು ಎಲ್ಲದಕ್ಕೂ ನಾವು ಲಿಂಕ್ ಮಾಡೋದು ಯಾವುದು? ಮೊಬೈಲ್ ನಂಬರ್ ಈಸ್ ದ ಮೋಸ್ಟ್ ವಾಂಟೆಡ್ ಥಿಂಗ್ ಅಲ್ವಾ? ಆ ಮೊಬೈಲ್ ನಂಬರೇ ಸರಿ ಇಲ್ಲ ಅಂದರೆ ನಿಮಗೆ ಲಕ್ ಅನ್ನೋದು ಎಲ್ಲಿಂದ ಬರುತ್ತೆ? ಸಾಧ್ಯನಾ ಲಕ್ ಬರೋಕ್ಕೆ? ನೋ ಫ್ರೆಂಡ್ಸ್. ಆ ಬಿಸ್ನೆಸ್ ನೀವು ಆ ಫೋನಲ್ಲಿ ಮಾತಾಡಬೇಕಾದ್ರೂ ಆ ಬಿಸ್ನೆಸ್ ನಂಬರ್ ಸರಿ ಇಲ್ಲ ಅಂದರೆ ಆ ಬಿಸ್ನೆಸ್ ನಿಮಗೆ ಆಗಿ ಬರೋದಿಲ್ಲ. ಸೊ ಮೊಬೈಲ್ ನಂಬರ್ಸ್ ಕಂಪ್ಲೀಟಾಗಿ ಮತ್ತು ಡೀಟೇಲ್ಡಾಗಿ ನಾವು ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಈಗ ಲಕ್ಕಿ ಮೊಬೈಲ್ ನಂಬರ್ ಸೆಕೆಂಡ್ ಇಂಪಾರ್ಟೆಂಟ್. ಎರಡನೆಯ ರತ್ನ, ಪಂಚರತ್ನಗಳಲ್ಲಿ ಎರಡನೆಯ ರತ್ನ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ವೆರಿ ಇಂಪಾರ್ಟೆಂಟ್. ಮೂರನೇದು ಲಕ್ಕಿ ವೆಹಿಕಲ್ ನಂಬರ್. ನೇಮ್ ಚೆನ್ನಾಗಿದೆ, ಮೊಬೈಲ್ ನಂಬರ್ ಚೆನ್ನಾಗಿದೆ, ನಾವು ಓಡಿಸುವ ಗಾಡಿ ನಂಬರ್ ಸರಿ ಇಲ್ಲ ಅಂದರೆ ಯಮಧರ್ಮರಾಜ ವೆಲ್ಕಮ್ ಅಂತಾರೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ಇನ್ಸಿಡೆಂಟ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಲಾಸ್ ಕೂಡ ಆಗ್ಬೋದು. ಅಂದರೆ ಬೇರೆಯವರು ಎತ್ಕೊಂಡು
ಹೋಗ್ಬೋದು. ಆ ವೆಹಿಕಲಲ್ಲಿ ನೀವು ಕಾರ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಮುಖ್ಯವಾದ ಬಿಸ್ನೆಸ್ ಮೀಟಿಂಗ್ಸ್ಗೆ ಎಷ್ಟೋ ಕ್ರೋರ್ಸ್ ಬರೋ ಒಂದು ಅಪರ್ಚುನಿಟೀಸ್ ಇರುತ್ತೆ. ಆ ಒಂದು ವೆಹಿಕಲ್ ನಂಬರ್ ಸರಿ ಇಲ್ಲ ಅಂದರೆ ಆ ವೆಹಿಕಲ್ಸಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಏನಾದರೂ ಅನಾಹುತಗಳಾಗ್ಬೋದು, ಅಥವಾ ಅನ್ಸಕ್ಸಸ್ಫುಲ್ ಆ ಮೀಟಿಂಗ್ ಅನ್ಸಕ್ಸಸ್ಫುಲ್ ಆಗೋದು. ಎಷ್ಟೋ ಒಂದು ಬರಬೇಕಾದ ಟೆಂಡರು ಅಥವಾ ವರ್ಕ್ ನಿಮಗೆ ಆಗಬೇಕಾಗಿರೋದು ಅದಾಗಿಲ್ಲ ಅಂದರೆ ಅನ್ಸಕ್ಸಸ್ಫುಲ್ ಆಗುತ್ತೆ. ಸೊ ಲಕ್ಕಿ ಇಲ್ಲ ಅಂದರೆ ವೆಹಿಕಲ್ಸು ನಿಮಗೆ ದುಡ್ಡು ಸಂಪತ್ತನ್ನು, ಅದು ಸಮೃದ್ಧಿನ ಆಕರ್ಷಣೆ ಮಾಡೋದಿಲ್ಲ ನಿಮ್ಮ ವೆಹಿಕಲ್ ನಂಬರ್ಸು. ಸೊ ಆ್ಯಂಡ್ ಸೇಫ್ಟಿ ಒಂದೇ ಅಲ್ಲ, ದುಡ್ಡು ಸಹ ಆಕರ್ಷಣೆ ಮಾಡುತ್ತೆ ನೀವು ಓಡಿಸುವ ವೆಹಿಕಲ್ ನಂಬರ್ಸ್ ಕರೆಕ್ಟಾಗಿದ್ದರೆ. ಮೂರನೆಯ ಪಂಚರತ್ನ, ಅದು ಕರೆಕ್ಟಾಗಿರಬೇಕು. ಲಕ್ಕಿ ವೆಹಿಕಲ್ಸ್ ನಂಬರ್ಸ್ಗಾಗಿ ನಮ್ಮನ್ನು ಸಂಪರ್ಕ ಮಾಡಿ. ನೀವು ವೆಹಿಕಲ್ಸ್ ತಗೋಬೇಕಾದ್ರೆ ನೀವು ಯಾವ RTO ಅಲ್ಲಿ ತಗೊತಾ ಇದ್ದೀರೋ ಆ RTO ನಂಬರ್ಸ್ನ ನಮಗೆ ಫಾರ್ವರ್ಡ್ ಮಾಡಿ ನೀವು ವೆಹಿಕಲ್ ನಂಬರ್ಸ್ನ ತಗೋಬೋದು. ಸೊ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡಿಕೊಂಡು ನೀವು ನಮ್ಮ ಹತ್ರ ಮಾತಾಡ್ಬೋದು. ಫೋರ್ತ್ ಒಂದು ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್. ಎಲ್ಲ ಸೇರಿ ದುಡ್ಡು ಬರುತ್ತೆ. ಅದೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಅನ್ಲಕ್ಕಿ ನಂಬರಲ್ಲಿದ್ದರೆ ನೀವು ಎಷ್ಟೇ ದುಡಿದ್ರೂ ಬಿಸ್ನೆಸ್ ಮಾಡಿದ್ರೂ ಅಲ್ಲಿ ಸೇವ್ ಆಗೋದಿಲ್ಲ. ಬ್ಯಾಂಕ್ ಅಕೌಂಟಲ್ಲಿ ಸೇವ್ ಆಗೋದಿಲ್ಲ, ವಿನಾ ಖರ್ಚು ಬರ್ತಾ ಇರುತ್ತೆ. ಏನೋ ಒಂದು ಅನಾರೋಗ್ಯ, ಹೆಲ್ತ್ ಕಂಡೀಷನ್, ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಏನೋ ಒಂದು ವೃಧಾ ಖರ್ಚು ಹಾಕ್ಬಿಡ್ತಾ ಇರುತ್ತೆ, ಸೇವ್ ಆಗೋದೇ ಇಲ್ಲ ನಿಮ್ಮ ದುಡ್ಡು. ಮೇಡಮ್ ಎಷ್ಟು ಜನ ಕಾಲ್ ಮಾಡ್ತಿರ್ತಾರೆ, ನಾನು ತುಂಬ ದುಡಿತೀನಿ, ಕಷ್ಟಪಟ್ಟು ದುಡಿತಾ ಇದ್ದೀನಿ, ಆದರೆ ನಮ್ಮ ಹತ್ರ ದುಡ್ಡೇ ಇರೋದಿಲ್ಲ, ದುಡ್ಡೇ ನಿಲ್ಲೋದಿಲ್ಲ ಅಂದರೆ ನಿಮ್ಮ ಅಕೌಂಟ್ ನಂಬರ್ ಚೆನ್ನಾಗಿದೆಯಾ? ನಿಮ್ಮ ಅಕೌಂಟ್ ನಂಬರ್ ಚೆನ್ನಾಗಿದ್ದರೆ ದುಡ್ಡು ಸೇವ್ ಆಗುತ್ತೆ, ಆಕರ್ಷಣೆ ಸಹ ಮಾಡುತ್ತೆ. ನಿಮ್ಮ ಅಕೌಂಟ್ ನಂಬರ್ ಚೆನ್ನಾಗಿದ್ದರೆ ದುಡ್ಡು ಅದರಲ್ಲಿ ಬಂದು ಕ್ಯಾಶ್ ಫ್ಲೋ ಅಂತ ಹೇಳ್ತೀವಲ್ಲ, ಕ್ಯಾಶ್ ಇನ್ಫ್ಲೋ ಆಗ್ತಾನೇ ಇರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಚೆನ್ನಾಗಿದ್ದರೆ. ಸೊ ಇದು 4ನೆಯ ಪಂಚರತ್ನ. 5ನೇ ಪಂಚರತ್ನ, ದುಡ್ಡಿದೆ, ನೇಮ್ ಚೆನ್ನಾಗಿದೆ, ಮೊಬೈಲ್ ನಂಬರ್ ಚೆನ್ನಾಗಿದೆ, ಎಲ್ಲ ಬಿಸ್ನೆಸ್ ಚೆನ್ನಾಗಾಗ್ತಾ ಇದೆ, ದುಡ್ಡಿದೆ, ಎಲ್ಲ ಇದೆ, ಆದರೆ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದ್ಕೊಳ್ಳಿ. ಗಂಡ ಹೆಂಡತಿ ಕಿಚ ಅಂತ ಜಗಳ ಆಡ್ತಾ ಇರ್ತಾರೆ, ಯಾವಾಗಲೂ ಓದಾಡ್ತಾ ಇರ್ತಾರೆ. ನಾಟ್ ಓನ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್, ಫ್ಯಾಮಿಲಿ ರಿಲೇಷನ್ಶಿಪ್ ಸರಿ ಇಲ್ಲ, ಪೇರೆಂಟ್ಸ್ ಜೊತೆ, ಸಿಸ್ಟರ್ಸ್, ಬ್ರದರ್ಸ್ ಎಲ್ಲ ಕಂಪ್ಲೀಟ್ ಎಲ್ಲ ರಿಲೇಷನ್ಸು, ಫ್ರೆಂಡ್ಸು, ಬಾಂಧವ್ಯಗಳು ಸರಿ ಇರೋದಿಲ್ಲ. ಮೇನ್ ಮ್ಯಾರೇಜ್ ಡೇಟ್ ಅಂದ್ರೇ ಮ್ಯಾರೇಜು, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರೋದಿಲ್ಲ, ಜಗಳ ಆಡ್ತಾ ಇರ್ತಾರೆ. ಎಲ್ಲ ಇದ್ದು ನೆಮ್ಮದಿ, ಶಾಂತಿ, ಪ್ರೀತಿ ಇಲ್ಲ ಅಂದರೆ ಬದುಕಿ ಏನು ಪ್ರಯೋಜನ ಅಲ್ವಾ? ಹ್ಯಾಪಿನೆಸ್ಸೇ ಇಲ್ಲ ಅಂದರೆ ಲೈಫಲ್ಲಿ ವಾಟ್ಸ್ ನೆಕ್ಸ್ಟ್? ಲೈಫ್ ಏನಕ್ಕೆ ಅಂತ ಅನಿಸುತ್ತಲ್ವ ಯಾವುದೋ ಒಂದು ಟೈಮಲ್ಲಿ. ಸೊ ಹ್ಯಾಪಿನೆಸ್, ಮ್ಯಾರೇಜ್ ಲೈಫ್ ಚೆನ್ನಾಗಿರಬೇಕು. ಆ್ಯಂಡ್ ತುಂಬ ಜನ ನಾವು ಎಷ್ಟೋ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಸಕ್ಸಸ್ ಆಗ್ತಾಯಿಲ್ಲ, ಎಷ್ಟು ಟೆಂಪಲ್ಸ್ ಇರ್ತಾಯಿದ್ದೀವಿ, ಹೋಮ ಹವನ ಎಲ್ಲ ಮಾಡ್ತಾಯಿದ್ದೀವಿ, ಆದರೂ ಸರಿಯಾಗಲಿಲ್ಲ. ಯಾವಾಗಲೂ ಫೈನಾನ್ಷಿಯಲ್ ಕ್ರೈಸಿಸ್ ಇದು ಮಾಡ್ತಾಯಿದ್ದೀವಿ. ಆ್ಯಂಡ್ ಅಬೋಷನ್ಸ್, ಮಕ್ಕಳಾಗ್ತಾ ಇಲ್ಲ. ಇದೆಲ್ಲ ರೀಸನ್ಸು ನಿಮ್ಮ ಒಂದು ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೆ ಆಗುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೆ ನಮಗೆ ಇವಾಗ ಮುಂದೆ ಬರ್ತಾ ಇದೆ ಸೂಪರ್ ಕೋಡ್, 1&1 ಸೂಪರ್ ಕೋಡ್ ಆಗಸ್ಟಲ್ಲಿ ಬರುತ್ತೆ. ಸೂಪರ್ ಕೋಡ್ಸ್, ಈ ಸೂಪರ್ ಕೋಡ್ಸಲ್ಲಿ ನಾವು ನಿಮ್ಮ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೆ ಮರುಮಾಂಗಲ್ಯ ಅಂದರೆ ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅಂತ ಮಾಡ್ತೀವಿ. ಸೊ ಇದಕ್ಕೆ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ, ಮರುಮಾಂಗಲ್ಯ ಮಾಡ್ಕೊಳ್ಳಿ. ಯಾವ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅನ್ನೋದು ಈಗಾಗಲೇ ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅನ್ನೋರು ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ಅಥವಾ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ನಾನು ಮತ್ತೆ ಮ್ಯಾರೇಜ್ ಡೇಟ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿಕೊಂಡು ದಯವಿಟ್ಟು ನಿಮ್ಮ ಮ್ಯಾರೇಜ್ ಡೇಟ್ ಸರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ಮರುಮಾಂಗಲ್ಯ, ಆಯಿತಾ? ಮತ್ತು ಮದುವೆ ಆಗಿ ಒಳ್ಳೆ ಡೇಟ್ನಲ್ಲಿ ಮದುವೆ ಆದಾಗ ನಿಮಗಿರುವ ಈ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಬಿಸ್ನೆಸ್ ಲಾಸು, ಮನೆಯಲ್ಲಿ ಬಾಂಧವ್ಯ ಇಲ್ಲ, ಗಂಡ ಹೆಂಡತಿ ಬಾಂಧವ್ಯ ಇಲ್ಲ, ಮಕ್ಕಳಿಗೆ ಹುಡ್ತಾ ಇಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇಲ್ಲ, ಎಲ್ಲ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ನಿಮ್ಮ ಮ್ಯಾರೇಜ್ ಡೇಟಲ್ಲಿ ಇರುತ್ತೆ. ಸೊ ಈ ಮ್ಯಾರೇಜ್ ಡೇಟ್ ವೆರಿ ಇಂಪಾರ್ಟೆಂಟ್. ಅದನ್ನು ಬದಲಾಯಿಸ್ಕೊಂಡು ನೀವು ಸುಖವಾಗಿ, ಸಮೃದ್ಧಿಯಾಗಿ 100 ವರ್ಷ ಹ್ಯಾಪಿಯಾಗಿ ಒಟ್ಟಿಗೆ ಇರಬೇಕು ಅನ್ನೋದೇ ನಮ್ಮ ಒಂದು ಕೋರಿಕೆ. ಸೊ ಇಂಟ್ರೆಸ್ಟ್ ಇರೋರು ನಮ್ಮನ್ನ ಈ ಕೂಡಲೇ
ಸಂಪರ್ಕ ಆಗ್ಬೋದು. ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಆಗಸ್ಟಲ್ಲಿ ಬರುತ್ತೆ. ಸೂಪರ್ ಕೋರ್ಸ್, ಸೂಪರ್ ರಿಚ್ ಆಗ್ತೀರಾ. ರಿಚ್ ಆಗಬೇಕು, ನಮ್ಮ ಲೈಫಲ್ಲಿ ಸಕ್ಸಸ್ನ ಪಡಿಬೇಕು, ನ್ಯೂಮರಾಲಜಿನ ಫಾಲೋ ಮಾಡಿ ನಾವು ಲೈಫಲ್ಲಿ ಕೀರ್ತಿ ಪ್ರತಿಷ್ಠೆಗಳನ್ನ ಪಡಿಬೇಕು. ದುಡ್ಡು ಸಂಪತ್ತು ಅಷ್ಟ ಐಶ್ವರ್ಯಗಳು ಸಿರಿ ಸಂಪತ್ತು ಭೋಗ ಭಾಗ್ಯಗಳು ಪಡಿಬೇಕು ಅಂದರೆ ಈ ಪಂಚರತ್ನಗಳನ್ನ ಫಾಲೋ ಆಗಿ ಇಂಪ್ಲಿಮೆಂಟ್ ಮಾಡಿ, ಜಸ್ಟ್ ಫಾಲೋ ಆಗೋದಲ್ಲ, ಅದನ್ನು ಅಳವಡಿಸ್ಬೇಕು ನಿಮ್ಮ ಜೀವನದಲ್ಲಿ. ಆಗ ಡೆಫಿನೆಟ್ಟಾಗಿ 100% ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಬೇಗ ಲಕ್ಕಿ ಮೊಬೈಲ್ ನಂಬರ್ಸ್ ಪ್ರತಿ ತಿಂಗಳು ಕೊಡ್ತಾ ಇರ್ತೀವಿ. ಲಕ್ಕಿ ಮೊಬೈಲ್ ನಂಬರ್ಸಿಂದ ಅದ್ಭುತಗಳು ನಡೀತಾ ಇದೆ ತುಂಬ ಜನರ ಜೀವನದಲ್ಲಿ. ಸೊ ಲಕ್ಕಿ ಮೊಬೈಲ್ ನಿಮಗೂ ಬೇಕು ಅಂದರೆ ಈ ಕೂಡಲೇ ನಮ್ಮನ್ನು ಸಂಪರ್ಕ ಆಗಿ. ಎವ್ರಿ ಮಂತ್ 1ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 19 ಈ ಥರ ಎಲ್ಲ ಕೆಲವೊಂದು ಡೇಟ್ಸ್ ಇರುತ್ತೆ. ಆ ಲಕ್ಕಿ ಡೇಟ್ಸ್ನಲ್ಲೇ ನನ್ನ ಮೊಬೈಲ್ ನಂಬರ್ಸ್ ಅನ್ನೋದು ಕೊಡ್ತೀನಿ. ಆ ಲಕ್ ಅನ್ನೋದು ಇಮಿಡಿಯೇಟಾಗಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಥ್ಯಾಂಕ್ ಯು, ಲವ್ ಯು ಆಲ್, ಹ್ಯಾಪಿ ಬಾರ್.